ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 12 ಮಾರ್ಚ್ 2026. मुरली महावाक्यಗಳು मीठे बच्चे, यह पढ़ाई सोर्स ऑफ इनकम है, इससे तुम मनुष्य से देवता बनते हो. 21 जन्मों के लिए सच्ची कमाई हो जाती है. ಮಧುರ ಮಕ್ಕಳೇ, ಈ ವಿದ್ಯೆ ನಿಮ್ಮ ಆದಾಯದ ಮೂಲ ಗಳಿಕೆಯಾಗಿದೆ. ಇದರಿಂದ ತಾವು ಮನುಷ್ಯರಿಂದ ದೇವತೆಗಳಾಗ್ತೀರಿ. 21 ಜನ್ಮಗಳಿಗಾಗಿ ಸತ್ಯ ಗಳಿಕೆ ತಮ್ಮದು ಜಮಾ ಆಗಿಬಿಡುವುದು. ಸೋರ್ಸ್ ಆಫ್ ಇನ್ಕಮ್, ಎಲ್ಲ ಗಳಿಕೆಯ ಮೂಲ ಆಧಾರನೇ ಈ ವಿದ್ಯೆ ಆಗಿದೆ. ಅಂದರೆ ಗಳಿಸ್ಬೇಕೇನಾಗಿದೆ? ನಿರಾಕಾರ ಅವಿನಾಶಿ ಆತ್ಮ ಗಳಿಸೋದೇನಿದೆ? ಆತ್ಮ ಸದಾ ಕಂಪ್ಲೀಟ್ ಇದೆ, ಆತ್ಮ ಸದಾ ಸಂಪನ್ನಿದೆ, ಆತ್ಮ ಪೂರ್ಣಿದೆ. ಅಂದಮೇಲೆ ಯಾವ ಗಳಿಕೆ ಗಳಿಸ್ಬೇಕಾಗಿದೆ? ಆತ್ಮ ಪೂರ್ಣಿದೆ, ಆತ್ಮನಿಂದ ಅಗಲಿ ದೇಹಬಾನದಲ್ಲಿ ಸಿಲುಕಿರುವಂಥದ್ದಿದೆ. ಏನು ಮನಸ್ಸಿದೆ, ಇದು ಅಪೂರ್ಣಿದೆ, ಇದು ಗಳಿಸ್ಕೋಬೇಕಾಗಿದೆ. ಇದನ್ನು ಕೂಡ ಮನಸ್ಸು ಕೂಡ ಈಗ ಗಳಿಸ್ಕೋಬೇಕಾಗಿದ್ದೇನು? ನಾ ಯಾರಿದ್ದೀನಿ ಅನ್ನುವಂತಹ ಸತ್ಯದಿಂದ ದೂರ ಇರುವಂತಹ ಒಂದು ಏನು ಜ್ಞಾನದ ಕೊರತೆ ಇತ್ತೋ, ಆ ಜ್ಞಾನ ಎಷ್ಟು ತುಂಬಿಕೊಳ್ತೀವಿ, ಜ್ಞಾನವನ್ನು ಎಷ್ಟು ತಿಳ್ಕೊಂಡು ಅರಗಿಸ್ಕೋತೀವಿ, ಅಷ್ಟು ಈ ಮನಸ್ಸು ಆತ್ಮದ ಹಾಗೆ ಪೂರ್ಣತ್ವದ ಕಡೆಗೆ ಹೋಗ್ತದೆ. ಮನಸ್ಸು ಸಂಪೂರ್ಣತೆ ಅನುಭವ ಮಾಡ್ತದೆ. ಮನಸ್ಸು ನಾನು ನಿರಾಕಾರ ಇರುವ ಸತ್ಯದ ಅನುಭವ ಮಾಡ್ತದೆ. ಈ ಮನಸ್ಸು ತನ್ನನ್ನು ತಾನು ಅಶರೀರಿಯಾಗಿರುವ ಈ ಒಂದು ಮೂಲ ಸ್ಥಿತಿ ಅನುಭವ ಮಾಡ್ತದೆ. ಇದೇ ದೊಡ್ಡ ಗಳಿಕೆ. ಗಳಿಕೆ ಅಂತಂದರೆ ಬೇರೆ ಏನೋ ಸ್ಥೂಲ ಜಗತ್ತಿನ, ಸ್ಥೂಲ ನಾಟಕದೊಳಗಿನ ಸ್ಥೂಲ ವಸ್ತುಗಳನ್ನು ಗಳಿಸುವ ಮಾತಲ್ಲ. ಗಳಿಕೆ ಅರ್ಥಾರ್ಥ ನಾನು ಶಾಂತಿ ಇದ್ದೀನಿ ಅನ್ನುವಂಥ ಸತ್ಯವನ್ನು ಈ ಮನಸ್ಸು ಮರೆತು ಹೊರಗೆ ಹುಡುಕಾಡ್ತಾ ಇತ್ತು. ನಾನೇ ಶಾಂತ ಸ್ವರೂಪ ಆತ್ಮನಾಗಿರುವೆ ಎನ್ನುವಂಥ ಸತ್ಯ ಈ ಮನಸ್ಸು ಯಾವಾಗ ಅರಿವು ಮಾಡ್ಕೊಳ್ತದೋ ಇದು ದೊಡ್ಡ ಗಳಿಕೆ. ಆದರೆ ಈ ಗಳಿಕೆಗೆ ಮೂಲ ಆದಾಯ ಯಾವುದು ಅಂದರೆ ನಾಲೆಜ್. ಬಾಬಾ ನಾಲೆಜ್ ಇಲ್ಲ ಅಂದ್ರೆ ಈ ಮನಸ್ಸು ಮತ್ತಿಷ್ಟು ಅಲದಾಡ್ತಾ ಮತ್ತಿಷ್ಟು ಮೂಲ ಆತ್ಮ ರಾಜನಿಂದ ಅಗಲ್ತಾ ಹೋಗ್ತಿತ್ತು. ಅದಕ್ಕೆ ಈ ಮನಸ್ಸಿನ ಸಂಪೂರ್ಣತೆಗೆ, ಮನಸ್ಸಿನ ಸಮರ್ಪಣತೆಗೆ ನಾಲೆಜೇ ಕಾರಣ ಆಗಿದೆ. ಅದಕ್ಕಾಗಿ ತಾವು 21 ಜನ್ಮಗಳವರೆಗೆ ಸದಾ ಸತ್ಯ ಗಳಿಕೆಯನ್ನು ಪಡಿತೀರಿ. ಅಂದರೆ ಈ ಗಳಿಕೆ ಎಂದೂ ಹೊರಟು ಹೋಗುವಂಥದ್ದಲ್ಲ, ಯಾರು ಕಸ್ಕೊಳ್ಳುವಂಥದ್ದಲ್ಲ. ಅಂತಹ ಗಳಿಕೆ ಪೂರ್ಣತ್ವದ ಸಂಪೂರ್ಣತೆ ಅನುಭವ, ಅವಿನಾಶಿಯಾಗಿರುವಂಥ ಅನುಭವ ಇದೆಯಲ್ಲ, ಇದು ಬಹಳ ದೊಡ್ಡ ಗಳಿಕೆ. ಇನ್ನು ಬಾಬಾ ಹೇಳ್ತಾರೆ, ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ ಅಂತ. ಮನುಷ್ಯರಿಂದ ದೇವತಾ ಆಗೋದು ಅರ್ಥಾರ್ಥ ಮನುಷ್ಯ ಕಾನ್ಷಿಯಸ್ ಅಂದ್ರೆ ಹೀನ್ ಭಾವನಾ. ಮನುಷ್ಯ ಆಗಿರೋದು ಅಂತಂದರೆ ಸಾಯ್ತೀನಿ ಅನ್ನುವಂಥ ಯಾರಿಗೆ ಭಯ ಇದೆ ಅವರೇ ಮನುಷ್ಯರು. ಯಾರಿಗೆ ಎಲ್ಲಿ ಇವರು ದೂರ ಆದಾರೋ, ಇದು ಎಲ್ಲಿ ನನ್ನಿಂದ ಹೊರಟು ಹೋಗಿತ್ತು, ಎಲ್ಲಿ ನಾನು ಕಳ್ಕೊಂಡೇನು ಅನ್ನುವಂತಹ ಭಯ ಇದೆ, ಅವರೇ ಮನುಷ್ಯರು. ಯಾವ ಮನಸ್ಸಿನೊಳಗೆ ಇನ್ನೂ ಬೇಕು, ಇನ್ನೂ ಪಡ್ಕೋಬೇಕು, ಆಗಿ ತೋರಿಸ್ಬೇಕು, ಇನ್ನೂ ಏನೋ ಈ ಲೋಕದಲ್ಲಿ ನಾನು ಕಾಣಬೇಕಂತಿದೆಯಲ್ಲ, ಇದೇ ಮನುಷ್ಯನ ಮನಸ್ಸು, ಇದೇ ಮನುಷ್ಯತ್ವ. ನಾನು ಬೇರೆ, ಇವ್ರು ಬೇರೆ, ಅಥವಾ ದೇಹದ ರೂಪದಲ್ಲಿ ನನ್ನನ್ನು ಅನುಭವ ಮಾಡ್ತೀನಿ, ದೈಹಿಕ ರೂಪದಲ್ಲಿ ಈ ಪ್ರಪಂಚವನ್ನು ನೋಡ್ತೀನಿ ಅಂದರೆ ಇದೇ ಮನುಷ್ಯತ್ವ. ಮನುಷ್ಯರಿಂದ ದೇವತಾ ಆಗೋದು ಅಂದರೆ ಶಾರೀರಿಕವಾಗಿ ಮನುಷ್ಯರೇನಿದ್ದೀವಿ ನಾವು, ಮನುಷ್ಯರು ಹೋಗಿ ಮುಂದೊಂದಿನ ಕಿರೀಟ, ಹಾರ, ಬಂಗಾರ ಇವನ್ನೆಲ್ಲ ಹಾಕೊಳ್ತೀವಿ, ಬಹಳ ಸುಂದರ ಕಾಣಿಸ್ತೀವಿ, ಈ ಮಾತಲ್ಲ. ಮನುಷ್ಯರಿಂದ ದೇವತಾ ಆಗೋದು ಅರ್ಥಾರ್ಥ ಹ್ಯೂಮನ್ ಕಾನ್ಷಿಯಸ್ಸಿಂದ ಡಿಟಿ ಕಾನ್ಷಿಯಸ್ನ ಒಂದು ಮೂಲ ಸತ್ಯದ ಉಚ್ಛ್ರಾಯ ಸ್ಥಿತಿಯನ್ನು ತಲುಪೋದು. ದೇವತಾ ಕಾನ್ಷಿಯಸ್ ಏನಿದೆ, ಒನ್ನೆಸ್, ನಾನು ನಿರಾಕಾರಾತ್ಮ, ಇವರು ನಿರಾಕಾರಾತ್ಮ, ನಾನು ಅವಿನಾಶಿ, ಇವರು ಅವಿನಾಶಿ ಅನ್ನುವ, ನಾವೆಲ್ಲರೂ ಕೇವಲ ದೇಹರೂಪಿ ವಸ್ತ್ರವನ್ನು ಧರಿಸಿದ್ದೀವಿ. ವಸ್ತ್ರದಲ್ಲಿ ವಿಭಿನ್ನತೆ ಇರ್ಬೋದು, ಆತ್ಮನಲ್ಲಿ ವಿಭಿನ್ನತೆ ಇಲ್ಲ. ಅಂತಹ ಒಂದು ಒನ್ನೆಸ್ನ ಸಂಪೂರ್ಣ ಅನುಭೂತಿ ಮಾಡುವಂಥವರು ದೇವತೆಗಳು. ಸಾವಿಲ್ಲದಂತಹ ಸ್ಥಿರತೆಯ ಅನುಭವ ಮಾಡುವಂಥವರು ದೇವತೆಗಳು. ಅಂದರೆ ಮನುಷ್ಯರಿಂದ ದೇವತಾ ಆಗೋದು ಅರ್ಥಾತ್ ಬಹಳ ಸೂಕ್ಷ್ಮ ಶಿಫ್ಟಿಂಗ್. ಎದರಿಂದ ಆಗ್ತದ? ನಾಲೆಜಿಂದ. ಯಾಕಂದ್ರೆ ನಾಲೆಜೇ ಇರಲಿಲ್ಲ ಅಂದ್ರೆ ನಾವು ಇಲ್ಲಿವರೆಗೂ ಮನುಷ್ಯ ಅಂತಲೇ ತಿಳ್ಕೊಂಡಿದ್ವಿ.
ಈಗೂ ಕೂಡ ಮನುಷ್ಯ ಅನ್ಕೊಂಡೆ ಬೇಡುವ, ಕಾಡುವ, ಅಳುವ, ತ್ರಾಸ ಮಾಡಿಕೊಳ್ಳುವಂತಹ ಒಂದು ಹೀನ ಭಾವನೆಯೊಳಗೆ ಮನಸ್ಸು ಮುಳುಗಿಬಿಟ್ಟಿತ್ತು. ಇದೇ ಮನುಷ್ಯತ್ವ. ಈ ಮನುಷ್ಯತ್ವದಿಂದ ನೀವೀಗ ದೇವತ್ವದ ಕಡೆಗೆ ಹೋಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ಬಾಬಾ ಜೋ ಮೀಠಿ ಮೀಠಿ ಬಾತೆ ಸುನಾತೆ ಹೇ ವ ಧಾರಣಾ ಕಬ್ ಹೋಗೆ? ಬಾಬಾ ಮಧುರಾತಿ ಮಧುರ ಯಾವ ಮಾತುಗಳನ್ನು ಹೇಳ್ತಾರೋ ಈ ಮಾತಿನ ಧಾರಣೆ ಯಾವಾಗ ಆಗಕ್ಕೆ ಸಾಧ್ಯ ಅಂದರೆ, ಭಗವಂತನ ಮಹಾವಾಕ್ಯ ಬಹಳ ಮಧುರ ಇದೆ. ಮಧುರ ಅರ್ಥಾತ್ ಬಹಳ ಸತ್ಯ ಇದೆ, ಬಹಳಷ್ಟು ಏನಿದೆ ಸತ್ಯ ಇದೆ. ಸತ್ಯಮಾನ ಸತ್ಯ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಧಾರಣೆ ಯಾವಾಗ ಆಗೋದು? ಜಬ್ ಬುದ್ಧಿ पर मत या मन मत का प्रभाव नहीं होगा. ಬಾಬಾ ಹೇಳ್ತಾರೆ ಯಾವಾಗ ಬುದ್ಧಿಯ ಮೇಲೆ ಪರಮತ ಮನ್ಮತದ ಪ್ರಭಾವ ಇರುವುದಿಲ್ಲ ಅವಾಗ ಬಾಬಾ ಹೇಳುವ ಈ ಸತ್ಯ ಜ್ಞಾನ. ಯಾಕಂದರೆ ಸತ್ಯನೇ ಯಾಕೆ ಬಾಬಾ ನಾಲೆಜ್ ಅಂತ ಹೇಳಬೇಕು ಅಂತಂದರೆ, ಸತ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸತ್ಯ ವಿನಾಶಿ, ಸತ್ಯ ಅರ್ಥಾತ್ ಸ್ಪಷ್ಟ, ಸತ್ಯ ಅರ್ಥಾತ್ ಇಟರ್ನಲ್ ಅಂದಮೇಲೆ ಬಾಬಾ ಹೇಳ್ತಾರ ಈ ಸತ್ಯ ನಾಲೆಜ್, ಈ ಮಧುರ ನಾಲೆಜ್ ಬಾಬಾ ಕೊಟ್ಟರು ಕೂಡ ಎಲ್ಲರಿಗೂ ಧಾರಣೆ ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ ಅಂದರೆ, ಯಾರು ರಾವಣ ಹೇಳಿದ ಮತ ಪರಮತ, ಜನ ಹೇಳಿದ ಮತ ಪರಮತ, ಓಲ್ಡ್ ಬಿಲೀಫ್ ಸಿಸ್ಟಮ್, ಓಲ್ಡ್ ಮೈಂಡ್ಸೆಟ್ ಒಳಗೆ ಮುಳುಗಿದಾರೋ ಅವರಿಗೆ ಈ ನಾಲೆಜ್ ಧಾರಣೆ ಆಗೋದಿಲ್ಲ. ಎರಡನೇದು ಮನ್ಮತ, ಈ ಮನಸ್ಸಿಗೆ ಆಲ್ರೆಡಿ ಅನೇಕ ರೀತಿಯ ಒಂದು ವಿಚಾರಗಳು, ಮಾನ್ಯತೆಗಳು, ನಾನಂದ್ರೆ ಹಿಂಗಿದ್ದೀನಿ, ನಾನಂದ್ರೆ ಹಿಂಗೆ ಕಾಣಬೇಕು, ನಾನಂದ್ರೆ ಹಿಂಗೆ ಅನ್ನಿಸ್ಕೋಬೇಕು, ನಾನು ಅಂದ್ರೆ ಇದು ಬಿಡಬಾರ್ದು, ನಾನು ಅಂದರೆ ಈ ರೀತಿ ಕಾಣಬಾರ್ದು ಜನರ ದೃಷ್ಟಿಯೊಳಗೆ. ಸೊ ನಾನು ಅನ್ನುವಂಥ ಮನಸ್ಸಿನ ಭಾವದ ಪ್ರಭಾವ ಹೆಚ್ಚಿದೆ ಅಂತಂದ್ರೆ ಜ್ಞಾನದ ಪ್ರಭಾವ ಆಗೋದಿಲ್ಲ. ಅದಕ್ಕೆ ಮನ್ಮತ ಬಿಡಬೇಕು ಅಂದೇನರ್ಥ? ಮನಸ್ಸು ನಾನಲ್ಲ, ನಾನು ನಿರಾಕಾರ ಆತ್ಮ, ಮನಸ್ಸಿಗೂ ಮಾಲೀಕಿದ್ದೀನಿ ತಂದಮೇಲೆ ಮನಸ್ಸು ನಾನಲ್ಲ, ಮಾಲೀಕ್ ಬೇರೆ, ಪ್ರಜಾ ಬೇರೆ ಅಂದಮೇಲೆ ಈ ಮನಸ್ಸನ್ನು ಬಾಬಾ ಕೊಟ್ಟಂತಹ ಡ್ರಾಮಾ ಕೊಟ್ಟದ್ದಂತ ತಿಳ್ಕೊಂಡು ಅದನ್ನು ವಾಪಸ್ ಅರ್ಪಣೆ ಮಾಡೋದು, ಮನ್ಮನಾಭಾವಗೊಳಿಸೋದಿದೆಯಲ್ಲ, ಆಗ ಮನ್ಮತ ಪರಮತದಿಂದ ಪ್ರಭಾವದಿಂದ ಯಾವಾಗಿ ಸ್ಥಿತಿ ಮುಕ್ತ ಆಗ್ತದೋ ಆಗ ಜ್ಞಾನ ಧಾರಣೆ ಆಗ್ತದೆ ಬುದ್ಧಿಯಲ್ಲಿ. जो बच्चे सुनी सुनाई बातों पर चलते हैं उनकी बुद्धि में धारणा हो ही नहीं सकती. ಯಾವ ಮಕ್ಕಳು ಯಾರೋ ಹೇಳಿದಂತಹ, ಯಾರೋ ಅಂದರೆ ಇಲ್ಲಿವರೆಗೆ ಮಾನವ ಜೀವನದಲ್ಲಿ ಏನೆಲ್ಲ ಕೇಳಿದ್ದೀವಿ ಇದು ಯಾರೋ ಹೇಳಿದ ಮಾತುಗಳು, ಈ ಮಾತಿನ ಪ್ರಭಾವದ ಅಂತಂದ್ರೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗೋದಿಲ್ಲ. ಸಿವಾಯ್ ಜ್ಞಾನ್ ಕೆ ಅವ್ರು ಕುಚ್ ಭಿ ಕೋಯಿ ಸುನಾತಾ ಹೇ ತೋ ವಹ ಜೈಸೆ ದುಶ್ಮನ್ ಹೇ. ತಿಳ್ಕೊಡ್ರಿ, ಜ್ಞಾನ ಬಿಟ್ಟು ಎಷ್ಟು ಸೂಕ್ಷ್ಮವಾದಂತಹ ಬಹಳ ಅಟೆನ್ಷನ್ ಕೊಡಬೇಕಾದಂಥ ಮಹಾವಾಕ್ಯ. ಯಾರಾದರೂ ಜ್ಞಾನ ಬಿಟ್ಟು ಬೇರೆ ಏನಾದರೂ ನಮ್ಮ ಕಿವಿಯೊಳಗೆ ಹಾಕ್ತಾರಂದ್ರೆ ತಿಳ್ಕೊಡ್ರಿ ಅವ್ರು ನಿಮ್ಮ ಶತ್ರು ಅದಾರ. ಬಾಬಾ ಎಷ್ಟು ಸ್ಪಷ್ಟವಾಗಿ, ಎಷ್ಟು ನೇರವಾಗಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಜ್ಞಾನ ಬಿಟ್ಟು ಯಾರಾದರೂ ನಿಮ್ಮ ಕಿವಿಯೊಳಗೆ ಏನಾದರೂ ಹಾಕಕ್ಕೆ ಬರ್ತಾರಂದ್ರೆ ತಿಳ್ಕೊಡ್ರಿ ಅವ್ರು ನಿಮ್ಮ ಶತ್ರು ಅದಾರ, ಮಿತ್ರ ಅಲ್ಲ. झूठी बातें सुनाने वाले बहुत है, इसीलिए हियर नो इविल, सी नो इविल, थिंक नो इविल. मनुष्य से देवता बनने के लिए एक बाबा की श्रीमत पर ही चलना है. ಬಾಬಾ ಹೇಳ್ತಾರೆ ಸುಳ್ಳು ಮಾತುಗಳು. ಸುಳ್ಳು ಮಾತಂದ್ರೇನು? ನಿನಗೆ ನಾನು ಬಹಳ ಗೌರವ ಕೊಡ್ತೀನಿ, ನೀನಂದ್ರೆ ನನಗೆ ಬಹಳ ಇಷ್ಟ ಅಂತ ಅವ್ರು ಖರೇನೆ ಅನ್ಕೊಂಡ್ರೆ ಅಂತ ತಿಳ್ಕೊಡ್ರಿ. ಇದು ನಿಜ ಮಾತು ಅನ್ಕೊಂಡಿರಿ? ಇಲ್ಲ, ಡ್ರಾಮಾದೊಳಗಿನ ಆ್ಯಕ್ಟಿಂಗ್ ಮಾತ್ರ. ಡ್ರಾಮಾದ ಅನುಸಾರ ಗೊಂಬೆಯೊಳಗೆ ಏನು ರೆಕಾರ್ಡಿಂಗ್ ಇದೆಯೋ ಆ ರೆಕಾರ್ಡಿಂಗ್ ಪ್ಲೇ ಆಗ್ತಾ ಇದೆ. ಯಾರೋ ನಾನು ಬಹಳ ಹೇಟ್ ಮಾಡ್ತೀನಿ ಅಂತಂದ್ರೆ ಇದು ನಿಜ ಅಲ್ಲ ಅಂದಮೇಲೆ ಬಾಬಾ ಹೇಳ್ತಾರ ಸುಳ್ಳು ಮಾತುಗಳು ಅಂದ್ರೆ ಏನರ್ಥ? ಡ್ರಾಮಾದ ರೋಲ್ನ ಮೂಲಕ, ಕ್ಯಾರೆಕ್ಟರ್ನ ಮೂಲಕ ಯಾರೋ ಒಂದು ಶಬ್ದ ಹೇಳ್ತಾ ಇದ್ದಾರತ್ತಂದ್ರೆ ಅದು ಭಗವಾನು ವಾಚಲ್ಲ. ಭಗವಾನು ವಾಚ್ ಮಾತ್ರ ಸತ್ತಿದೆ. ಮನುಷ್ಯರ ಮುಖದಿಂದ ಬರುವ ಯಾವುದೇ ಮಾತುಗಳಿರಲಿ ಬಾಬಾ ಹೇಳ್ತಾರೆ ಅವ್ರು ಸುಳ್ಳು ಮಾತುಗಳು. ಸುಳ್ಳು ಮಾತುಗಳನ್ನು ಹೇಳುವಂಥವ್ರು ಭಾಳ ಜನ ಅದಾರ. ಅದಕ್ಕೆ ಕೆಟ್ಟದ್ದು ಕೇಳಬೇಡ್ರಿ, ನೋಡಬೇಡ್ರಿ, ವಿಚಾರನೂ ಮಾಡಬೇಡ್ರಿ. ಮನುಷ್ಯರಿಂದ ದೇವತಾ ಆಗಬೇಕು ಅಂದರೆ ಕೇವಲ ಒಬ್ಬ ನಿರಾಕಾರ ಶಿವ ಬಾಬಾ ಹೇಳುವಂಥ ಮಾತುಗಳನ್ನು ಮಾತ್ರ ಕೇಳಬೇಕು ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್, ಯಹಾ ಬಾಪ್ ಸಮಾನ್ ಸುಖ ಕಾ ಸಾಗರ್, ಪ್ರೇಮ್ ಕಾ ಸಾಗರ್ ಬನ್ನಾ ಹೇ. ಬನ್ನಾ ಹೇ ಅರ್ಥಾತ್ ಯಾರಿಗಿದು?
ಮನಸ್ಸಿಗೆ. ಯಾಕಂದ್ರೆ ಈ ಮನಸ್ಸು ಇನ್ನೂ ಪ್ರೀತಿ ಬಯಸ್ತಾ ಇದೆ, ಪ್ರೇಮವನ್ನ ಬಯಸ್ತಾ ಇದೆ, ಸುಖ ಬಯಸ್ತಾ ಇದೆ. ಅದಕ್ಕೆ ಬಾಬಾ ಈ ಮನಸ್ಸಿಗೆ ಆದೇಶ ಮಾಡ್ತಾರ, ನೀನು ಸುಖದ ಸಾಗರ, ಪ್ರೇಮದ ಸಾಗರ ಆಗ್ಬಿಡು ಅಂತ. ಸರ್ವಗುಣ ಧಾರಣ ಕರ್ನೆ ಹೇ, ಕಿಸಿ ಕೋ ಭಿ ದುಃಖ ನಹಿ ದೇನಾ ಹೇ. ಯಾರಿಗೂ ದುಃಖ ಕೊಡಬೇಡ್ರಿ ಅಂದ್ರೆ ದುಃಖವನ್ನ ನಿಜ ಅಂತ ತಿಳ್ಕೊಬೇಡ್ರಿ, ಅಥವಾ ದುಃಖ ನಾನು ಅನುಭವ ಮಾಡ್ತಾ ಇದ್ದೀನಿ, ಇವ್ರು ನನಗೆ ದುಃಖ ಕೊಟ್ರು ಅಂತ ಅನ್ಕೊಳ್ಳೋದು. ಯಾಕಂದ್ರೆ ಆತ್ಮ ದುಃಖ ಸುಖದಿಂದ ಪರೆ ಇದೆ. ನಾ ಆತ್ಮ ಇದ್ದೀನಿ, ನನಗೆ ದುಃಖ ಆಗಿದೆ ಅಂದ್ರೆ ಏನರ್ಥ? ಇವ್ರಿಗೆ ದುಃಖ ಆಗಿದೆ ಅಂದ್ರೆ ಏನರ್ಥ? ಇವರಿಗೆ ದುಃಖ ಕೊಡಬೇಕು ಅನ್ನೋದಂದ್ರೆ ಏನರ್ಥ? ಗೊಂಬೆಯನ್ನೇ, ಪಾತ್ರವನ್ನೇ ರಿಯಲ್ ಅಂತ ಅನ್ಕೊಂಡಿದ್ದೀವಿ ಅಂತ ಅರ್ಥ. सेकेंड पॉइंट, सुनी सुनाई बातों पर कभी भी विश्वास नहीं करने हैं, पर मत मन मत पर नहीं चलना. ಯಾರೋ ಹೇಳಿದ ಮಾತಿನ ಮೇಲೆ ವಿಶ್ವಾಸ. ಯಾರೋ ಹೇಳಿದ ಅಂದ್ರೆ ನಮ್ಮ ಮಮ್ಮಿನೇ ಹೇಳ್ಯಾರ್ರಿ ಅಂತ ಅನ್ಬೋದು. ಡ್ರಾಮಾದೊಳಗಿನ ಯಾವುದೇ ರೋಲ್ನ ಮೂಲಕ ಮಾತು ಬಂದಿದೆ ಅಂತಂದ್ರೆ ಅದು ರಾವಣನ ಮಾತು, ಡ್ರಾಮಾದ ಮಾತು, ಅದು ಸತ್ಯ ಅಲ್ಲ. ಶಿವ್ ಬಾಬಾ ಹೇಳುವ ಮಾತು ಮಾತ್ರ ಸತ್ಯ ಅಂದ ಮೇಲೆ ಪರಮತದಂಗ ನಡಿಬೇಡ್ರಿ, ಕೆಟ್ಟದ್ದನ್ನ ಕೇಳಬೇಡ್ರಿ, ನೋಡ್ಬೇಡ್ರಿ, ವಿಚಾರನೂ ಕೂಡ ಮಾಡಬೇಡ್ರಿ. वरदान, मेपन के बोझ को समाप्त कर प्रत्यक्ष फल का अनुभव करने वाले बालक सो मालिक भव. ನಾನು ಎನ್ನುವ ನಂದು, ನಾನು ಮತ್ತು ನಂದು ಪ್ರತಿಯೊಂದಕ್ಕೂ ಕೂಡ ನಾನು, ಯಾರು ಬಂದಿದ್ದು, ಯಾರು ಮಾಡಿದ್ದು, ನಾ ಮಾಡಿದ್ದು, ಇದನ್ನ ಯಾರು ಕೊಟ್ಟಿದ್ದು, ನಾನು ಕೊಟ್ಟಿದ್ದು, ನಾನು ಶಬ್ದ ಬಳಸ್ತೀವಿ. ಆಮೇಲೆ ಇದು ಯಾರ್ದು, ಇದು ನಂದು, ಪ್ರಾಪರ್ಟಿ ನಂದು, ಈ ಹೆಸರು ನಂದು, ಈ ಮೊಬೈಲ್ ನಂದು, ಶರೀರ್ ನಂದು, ಈ ಹೆಸರು ನಂದು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮೈಪನ್ನದ ಹೊರೆ ಇದು ಬಹಳ ದೊಡ್ಡ ಬೋಜ್. ಇದು ಯಾರಾದ್ರೂ ಬಹಳ ಹೊರೆ ಅನುಭವ ಮಾಡ್ತಾರ, ಬಹಳ ಭಾರದ ಅನುಭವ ಮಾಡ್ತಾರೆ ಜೀವನದಲ್ಲಿ ಅಂದ್ರೆ ಮೈಪನ್ ಬಹಳ ಇದೆ. ಮೈಪನ್ ಅರ್ಥಾತ್ ನಾನು ನಂದು ಅನ್ನೋದವ್ರೊಳಗ ಬಹಳ ಇದೆ. ಇದನ್ನು ಸಮಾಪ್ತ ಮಾಡಿ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂತಹ ಬಾಲಕರಿಂದ ಮಾಲೀಕರು ಆಗ್ರಿ. जब किसी भी प्रकार का मेपन आता है तो बोझ सिर पर आ जाता है. ನಾ ಅನ್ನೋದು ಬಂತು ಅಂದ್ರೆ ಇದು ನನ್ನ ಹೆಸರು ಬರ್ಬೇಕಾಗಿತ್ತು, ಇವ್ರದ್ದು ಯಾಕೆ ಬಂತು ಹೊರೆ? ಬಹಳ ಚಿಂತೆ, ಬಹಳ ವಿಚಾರ ನಡೀತದ. ಇದು ನಾ ಮಾಡಿದ್ದೀನಿ ಅಂತ ಅನ್ಸ್ಕೋಬೇಕಾಗಿತ್ತು, ಇದು ಅವ್ರು ಹೆಂಗೆ ಈ ಕ್ರೆಡಿಟ್ ತಗೊಂಡ್ರು, ಇದು ನನ್ನ ವಸ್ತು, ಅವ್ರ ವಸ್ತು ಹೆಂಗಾಯ್ತು? ಹೀಗೆ ನಾ ಅನ್ನೋದು ಎಲ್ಲಿ ಬರ್ತದೋ ಬಾಬಾ ಹೇಳ್ತಾರ ಅಲ್ಲಿ ಹೊರೆ ಅನುಭವ ಆಗ್ತದ. लेकिन जब बाबा ऑफर कर रहे कि सब बोझ मुझे दे दो तो आप सिर्फ नाचो उड़ो ना. ಅಂಡರ್ಲೈನ್, ಎಷ್ಟು ಖುಷಿ, ಎಷ್ಟು ಹೃದಯ ಸ್ಪರ್ಶಿ ಮಾತು. ಬಾಬಾ ಯಾವಾಗ ಆಫರ್ ಮಾಡ್ತಾ ಇದ್ದಾರೆ ಏನಂತ, ಮಕ್ಕಳಿಗೆ ಎಲ್ಲ ಬೋಜ್ ನನಗೆ ಕೊಟ್ಬಿಡ್ರಿ, ಈ ನಾನು ನಂದು ಚಕ್ಕರದಲ್ಲ ಇದು ನನಗೆ ಕೊಟ್ಬಿಡ್ರಿ, ನೀವು ಹಾರ್ರಿ, ಡಾನ್ಸ್ ಮಾಡ್ರಿ, ಖುಷಿಯಿಂದ ಹಾರ್ತಾ ಹಾರ್ತಾ ಪರಮಧಾಮಕ್ಕೆ ಹೋಗ್ರಿ, ಹಾರ್ತಾ ಹಾರ್ತಾ ಮೂಲ ಮನೆಯನ್ನು ತಲುಪ್ರಿ ಮತ್ತು ಡಾನ್ಸ್ ಮಾಡ್ರಿ. ನೀವು ಬೋಜ ಹೊತ್ಕೊಂಡು, ಭಾರವನ್ನು ಹೊತ್ಕೊಂಡು, ಯಾರಾದರೂ ದೊಡ್ಡ ಕಟ್ಟಿಗೆ ಹೊರೆ ಅಥವಾ ಕಲ್ಲು ಬಂಡೆ ಹೊತ್ಕೊಂಡಿದ್ರು ಡಾನ್ಸ್ ಮಾಡು ಅಂದ್ರೆ ಸಾಧ್ಯ ಇಲ್ಲ. ಹಾಗೆ ಭೋಜ ಹೊತ್ಕೊಂಡಾಗ ಡಾನ್ಸ್ ಮಾಡೋದು ಅಂದ್ರೆ ಖುಷಿಯಿಂದ ಇರೋಕ್ಕಾಗೋದಿಲ್ಲ ಅಂತ. ತೋ ಫಿರ್ ಯೇ ಕ್ವೆಶನ್ ಕ್ಯೂ ಕಿ ಸರ್ವಿಸ್ ಕೇಸೆ ಹೋಗಿ. ಬಾಬಾ ಹೇಳ್ತಾರ, ಮತ್ತೆ ಭೋಜನೆ ಹೊತ್ಕೊಂಡಿರಿ ನಾನು ನಂದು ಅನ್ನುವಂಥದ್ದು, ಮತ್ತೆ ಈ ಪ್ರಶ್ನೆ ಯಾಕೆ ಹಾಕ್ತೀರಿ, ಸರ್ವಿಸ್ ಯಾಕೆ ಆಗೋದಿಲ್ಲ, ಭಾಷಣ ಕೇಸೆ ಕರೆಂಗೆ. ಅಪ್ ಸಿರ್ಫ್ ನಿಮಿತ್ ಸಮಜ್ಕರ್ ಕನೆಕ್ಷನ್ ಪಾವರ್ ಹೌಸ್ ಸೆ ಜೋಡ್ಕರ್ बैठ जाओ. ಕೇವಲ ನಿಮಿತ್ ಅಂದ್ರೆ ನಾನ ಅಲ್ಲ ಅಂತಲ್ಲ, ನಾ ಆತ್ಮ ಇದ್ದೀನಿ, ಈ ರೋಲ್ ನಿಮಿತ್ತದ, ಕೇವಲ ನಿಮಿತ್ ಅಂತ ತಿಳ್ಕೊಡ್ರಿ, ಕನೆಕ್ಷನ್ ಜೋಡಿಸ್ರಿ ಪವರ್ ಹೌಸ್ ಬಾಬನ್ ಜೊತೆಗೆ. ತೋ ನೋಡ್ರಿ ಹೆಂಗ್ ಕಮಾಲ್ ಆಗ್ತದೆ. ದಿಲ್ ಶಿಕಸ್ ನಹಿ ಬನು ತೋ ಬಾಪ್ ದಾದಾ ಸಬ್ ಕುಚ್ ಸ್ವತಃ ಕರಾ ದೇಂಗೆ. ನೀ ಗಾಬರಿ ಆಗ್ಬೇಡ, ನೀ ಎದಿ ಹೊಡ್ಕೋಬೇಡ, ನೀನು ನಾರಾಜ್ ಆಗ್ಬೇಡ, ನೋಡ್ ಬಾಪ್ ದಾದಾ ಹೇಗೆ ಮಾಡಿಸ್ತಾರೆ. बालक सो मालिक समझकर श्रेष्ठ स्टेज पर स्थित रहो तो प्रत्यक्ष फल की अनुभूति करते रहेंगे. ಬಾಲಕಿಂದ ನಾನು ಬಾಲಕ್, ಎದಕ್ಕೆ ಬಾಲಕ? ಬಾಬನ್ ಎಲ್ಲ ಪ್ರಾಪರ್ಟಿಗೆ ಬಾಬನ್ ಮಗು ನಾ ಬಾಲಕ್ಕಿದ್ದೀನಿ. ಮಾಲಿಕ್ ಎದಕ್ಕಿದ್ದೀನಿ? ಯಾವ ಜ್ಞಾನವನ್ನ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ, ಯಾವ ಖಜಾನೆಯನ್ನ ನಾನು ನನ್ನೊಳಗೆ ತುಂಬಿಕೊಂಡಿದ್ದೀನಿ ಆತ್ಮನೊಳಗ, ಎಲ್ಲ ಖಜಾನೆಗಳಿಗೆ, ಗುಣಗಳಿಗೆ, ಬಾಬಾ ಕೊಟ್ಟಿರುವಂಥ ಎಲ್ಲ ಪ್ರಾಪ್ತಿಗೆ ನಾನು ಆತ್ಮ ಮಾಲಿಕ್ಕಿದ್ದೀನಿ. ಹೀಗೆ ಈ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಿದ್ರಿ ಅಂದ್ರೆ ಪ್ರತ್ಯಕ್ಷ ಫಲದ ಅನುಭೂತಿ ಆಗ್ತಾನೆ ಇರ್ತದೆ. ಸ್ಲೋಗನ್, ಜ್ಞಾನ ದಾನದ ಜೊತೆ ಜೊತೆಗೆ ಗುಣದಾನನೂ ಮಾಡ್ರಿ, ಆಗ ಸಫಲತೆ ಸ್ವತಃ ಸಿಗ್ತಾ ಹೋಗ್ತದೆ. ಅವ್ಯಕ್ತಿಶಾರೆ, ನಿಶ್ಚಯದ ಫೌಂಡೇಶನ್ನ ಗಟ್ಟಿ ಮಾಡಿಕೊಂಡಾಗ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯವಿದೆ.
कैसे भी कड़ी परिस्थिति हो लेकिन खेल समझने से कड़ी समस्या भी हल्की बन जाती है. ಎಷ್ಟೇ ಕಠೋರ ಪರಿಸ್ಥಿತಿ ಇರಲಿ, ಆದರೆ ನೀ ಆಟ ಅಂತ ತಿಳ್ಕೊಳ್ಳೋದ್ರಿಂದ ಖೇಲ್ ಸಮಜ್ನೆ ಸೆ ಪರಿಸ್ಥಿತಿ, ಎಷ್ಟು ಸುಂದರ ಮಹಾವಾಕ್ಯನು, ಎಷ್ಟು ಹೃದಯಕ್ಕೆ ಆರಾಮ ಕೊಡುವಂಥದ್ದು. ಬಾಬಾ ಹೇಳ್ತಾರೆ ಪರಿಸ್ಥಿತಿ ಅಂತಂದ್ರೆ ಡ್ರಾಮಾದೊಳಗಿನ ಸೀನ್ಗಳು ಎಷ್ಟೇ ಕಠೋರಿ ಇರಲಿ, ಆದ್ರೆ ನೀನು ಆಟ ಅಂತ ತಿಳ್ಕೊಂಡ್ಬಿಟ್ಟಿ ಅಂದ್ರೆ ನಿನಗೆ ಕಠಿಣ ಅನ್ಸಂಗಿಲ್ಲ, ಖಡಕ್ ಅನ್ಸಂಗಿಲ್ಲ. ಅದು ಯಾವುದು ಕಡಿ ಸಮಸ್ಯೆ ಅಭಿ ಹಲ್ಕಿ ಬಂಜಾತಿ. ಅರೆ ಇದೆಲ್ಲವೂ ಸಿನಿಮಾದೊಳಗ ಎಷ್ಟೋ ಬಾರಿ ನಾವು ಅಳ್ತಿರ್ತೀವಿ, ದುಃಖಿಸ್ತಾ ಇರ್ತೀವಿ ಸಿನಿಮಾ ನೋಡಿ. ಆದ್ರೆ ಅರೆ ಈ ಸಿನಿಮಾ ಅಂದಾಗ ಎಷ್ಟು ಹಗರ, ಓಹೋ ಇದು ಸಿನಿಮಾದೊಳಗ ಅಂತ. ಕೈ ಬಚ್ಚೋ ಮೇ ಹಿಮ್ಮತ್ ಹೈ ಇಸಿಲಿಯೇ ಕೋಯಿ ಭಿ ಬಾತ್ ಹೋತಿ ಹೈ ತೋ ಕೇತೆ ಹಾ ಕರೆಂಗೆ ಸೋಚೆಂಗೆ. ಹಿಮ್ಮತ್ ತೋ ಹೈ ಲೇಕಿನ್ ಫೇತ್ ನಹಿ ಹೈ. ಬಾಬಾ ಹೇಳ್ತಾರ, ಪರಿಸ್ಥಿತಿ ಬಂದಾಗ ಕೆಲವರು ಹಾ ಮಾಡ್ತೀನಿ ನೋಡ್ತೀನಿ ಅಂತಾರ. ಮಾಡ್ತೀನಿ ನೋಡ್ತೀನಿ ಅಂತ ಯಾಕಂತಾರಂದ್ರ ಧೈರ್ಯ ಇದೆ, ಆಗ ಫೇತ್ ಇಲ್ಲ. ಫೇತ್ ಎದ್ರ ಮೇಲೆ? ಇದು ಡ್ರಾಮಾ. ಇದು ಏನು ಇಷ್ಟು ಕಠೋರ ಪರಿಸ್ಥಿತಿ, ಆಕ್ಸಿಡೆಂಟ್, ಈ ಆರಾಮ್ ತಪ್ಪುದು, ಇಷ್ಟೆಲ್ಲ ಲಾಸ್ ಆಗೋದು, ಇಷ್ಟೆಲ್ಲ ಅನಿಸ್ಕೊಳ್ಳೋದು, ಈ ರೀತಿ ನಿಂದನೆಗೊಳಪಡ್ತಾ ಇರೋದು, ಇವೆಲ್ಲ ಬಹಳ ಕಠೋರ ದೃಶ್ಯಗಳು. ಆದ್ರೆ ಇದು ರಿಯಲ್ ಅಂತ ಅನ್ಕೊಂಡವ್ರಿಗೆ ಬಹಳ ಕಠೋರ ಅನಿಸ್ತದ, ಹೊರೆ ಅನಿಸ್ತದ. ಇದು ಎಂಥದಪ್ಪ, ಈ ಕ್ಷಣಗಳು ಯಾವಾಗರೇ ಹೊರಟು ಹೋಗ್ತಾವಂತ ಅನಿಸ್ತದ. ಯಾರಿಗಿದು ಒಂದು ಖೇಲ್ ಅನಿಸ್ತದ, ಇದೊಂದು ಡ್ರಾಮಾದ ದೃಶ್ಯಗಳು ಅನಿಸ್ತದ, ಬಾಬಾ ಹೇಳ್ತಾರ ಅವರಿಗೆ ಇದು ಬಹಳ ಸಹಜ. ಆದ್ರೆ ಇದು ಡ್ರಾಮಾ ಅನ್ನುವ ಫೇತೆ ಇಲ್ಲ ಅಂತಾರ ಬಾಬಾ. ಇದು ಡ್ರಾಮಾ ಅನ್ನೋ ವಿಶ್ವಾಸನೇ ಇಲ್ಲ. ಅದಕ್ಕೆ ಹಿಂಗ್ಯಾಂಗ ಅಂತಾರ, ಹಿಂಗ್ಯಾಕೆ ಮಾಡ್ತಾರ, ನನಗೆ ಯಾಕೆ ಅಂದ್ರು, ನನಗೆ ಯಾಕೆ ಮಾಡಿದ್ರು, ನನಗೆ ಇಂಥ ಪರಿಸ್ಥಿತಿ ಯಾಕೆ ಬರ್ತದ, ಇಷ್ಟ್ಯಾಕೆ ಆರಾಮ್ ತಪ್ತದ ಅಂತ ಯಾಕೆ ಅಂತಾರಂದ್ರ ಇನ್ನೂ ಇದು ಶಿವಬಾಬನ ಮೇಲೆ ವಿಶ್ವಾಸ ಇಲ್ಲ, ಫೇತ್ ಇಲ್ಲ ಅಂತಾರ ಬಾಬಾ. ಡ್ರಾಮಾ ಅಂತೇಳಿ ಇನ್ನ ನಿಮಗೆ ವಿಶ್ವಾಸನೇ ಇಲ್ಲ, ನಿಮ್ಗೆ ಇನ್ನೂ ರಿಯಲ್ಲೇ ಅನಿಸ್ತದ. ಅದಕ್ಕೆ ಇಷ್ಟು ಮನಸ್ಸಿಗೆ ಕೆಟ್ಟ ಭಾರಿ ದಿಲ್ ಶಿಕ್ಕಸ್ತಂತಾರ ಬಾಬಾ. ಅಂದ್ರೆ ಮನಸ್ಸಿಗೆ ಭಾಳ ಕೆಟ್ಟ ಯಾಕೆ ಅನಿಸ್ತದಂದ್ರ ಅಷ್ಟು ರಿಯಲ್ ಅಂತ ತಿಳ್ಕೊಂಡಿರಿ. ಫೇತ್ಫುಲ್ ಕೆ ಬೋಲ್ ಎಸೆ ನೀ ಹೋತೆ. ನಿಜವಾಗಿಯೂ ಅವರು ಇದನ್ನ ಡ್ರಾಮಾ ಅಂತ ಬಾಬಾ ಹೇಳಿದ ಮಾತಿನ ಮೇಲೆ ವಿಶ್ವಾಸ ಇಟ್ಟಿದ್ರು ಅಂತಂದ್ರೆ ಅವ್ರ ಮಾತು ಹಿಂಗಿರುವುದಿಲ್ಲ. ಹೆಂಗ ನೋಡ್ತೀನಿ, ಬಾಬಾ ಹೇಳ್ಯಾರ ಮಾಡ್ತೀನಿ, ಬಾಬಾ ಹೇಳ್ಯಾರ ಕರೆ, ಆದ್ರ ನಾ ಹಿಂಗೆ ವಿಚಾರ ಮಾಡೀನಿ, ನಾ ಹಿಂಗೆ ಅನ್ಕೊಂಡೀನಿ, ಹಿಂಗೆ ಯಾಕೆ ಬಾಬಾ ಹೇಳಿದಾರತ್ತಂದ್ರ ಬಾಬನ ಮೇಲೆ ಫೇತ್ ಇತ್ತು ಅಂತಂದ್ರೆ ಬಾಬಾ ಹೇಳಿದ ತಕ್ಷಣನೇ ಆ ಮಾತನ್ನ ಮಾಡಬಹುದು ಅಂತ. ಫೇತ್ಫುಲ್ ಕಾ ಅರ್ಥಿ ಹೇ ಮನ್ ವಚನ್ ಕರಮ್ ಹರ್ ಬಾತ್ ಮೇ ನಿಶ್ಚಯ ಬುದ್ಧಿ. ಫೇತ್ಫುಲ್ ಅರ್ಥ ಏನಾಗಿದೆ? ಮನಸ್ಸು ಬಾಬಾಗ ಅರ್ಪಣೆ, ವಚನ ನಾ ಮಾಡ್ತೀನಿ, ನನ್ಗೆ ಹಿಂಗೆ ವಿಚಾರದ, ನಾ ಹಿಂಗೆ ಮಾಡ್ಬೇಕು ಅನ್ಕೊಂಡೀನಿ, ಕರ್ಮ ಮಾಡ್ಬೇಕು ಅನ್ಕೊಂಡೀನಿ, ಮಾತು ನನಗೆ ಹಿಂಗೆ ವಿಚಾರದ ಅಂದ್ರ ನನ್ನ ವಿಚಾರ, ನನ್ನ ಕರ್ಮ, ನಂದು ಹಿಂಗೆ ಮಾಡ್ಬೇಕು ಅನ್ಕೊಂಡೀನಿ ಅಂತಂದ್ರ ನಿಮ್ಗೆ ಇನ್ನೂ ಬಾಬಾ ಹೇಳಿದ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತ. ಉನ್ಕಿ ಮುಖ से कभी भी हिम्मत तीन बनने वाले शब्द नहीं निकल सकते. ಯಾರಿಗೆ ವಿಶ್ವಾಸ ಇದೆ ಬಾಬನ ಮೇಲೆ, ಯಾರಿಗೆ ವಿಶ್ವಾಸ ಇದೆ ನಾನು ನಿರಾಕಾರ ಆತ್ಮ, ಈ ರೋಲ್, ಈ ಪಾತ್ರದಿಂದ ಪರೆ ಇದ್ದೀನಿ ಅಂತ, ಯಾರಿಗೆ ವಿಶ್ವಾಸ ಇದೆ ಇಲ್ಲಿ ಏನು ಕಾಣಿಸ್ತಾ ಇದೆ ಕಣ್ಣಿಗೆ, ಕೇಳಿಸ್ತಾ ಇದೆ ಕಿವಿಗೆ, ಇದೆಲ್ಲ ನಾಟಕ ಅಂತ ಅವ್ರ ಬಾಯಿಂದ ಇಂಥ ಶಬ್ದಗಳು ಬರೋದಿಲ್ಲ. ನಾನು ನೋಡ್ತೀನಿ, ಕೇಳ್ತೀನಿ, ಆಮೇಲೆ ಮಾಡ್ತೀನಿ. ಅಂದ್ರೆ ಬಾಬಾ ಹೇಳಿದ ಮಾತಿಗೆ ನೋಡ್ತೀನಿ, ಕೇಳ್ತೀನಿ, ಮಾಡ್ತೀನಿ, ಅನ್ಕೊಂಡೀನಿ, ವಿಚಾರ ಮಾಡೀನಿ, ನಾ ಮುಂದೆ ಮಾಡೇ ಮಾಡ್ತೀನಿ ಅಂತ ಎಂದಿಗೂ ಇಂಥ ಧೈರ್ಯ ಇಲ್ಲದ ಅಥವಾ ವಿಚಾರಿಸುವ ಮಾತುಗಳು ಬರೋದಿಲ್ಲ. ಅವರು ತಕ್ಷಣ ವಿಶ್ವಾಸ ಇಟ್ಟು ಬಾಬಾ ಹೇಳಿದಂತೆ ನಡೀತಾರೆ. ಯಾರು ಫೇತ್ ಇಡ್ತಾರೆ ಅವರೇ ನಿಶ್ಚಿಂತಿರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಿಶ್ಚಯ ಇದೆ, ಅದಕ್ಕೆ ನಿಶ್ಚಿಂತಿದ್ದಾರೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರಾತ್ಮ, ನಿರಾಕಾರಿ ಜಗತ್ತಿನಿಂದ ನನ್ನ ಎಕ್ಸ್ಟ್ರಾ ಅನುಭೂತಿಗಾಗಿ, ಎಕ್ಸ್ಟ್ರಾ ದಿವ್ಯ ಅನುಭವಗಳಿಗಾಗಿ ನನ್ನ ಪರಂಧಾಮವನ್ನು ಬಿಟ್ಟು ವಿಶ್ವ ನಾಟಕದಲ್ಲಿ ಶರೀರದಲ್ಲಿ ಪ್ರವೇಶ ಮಾಡಿರುವೆ. ಈ ನಾಟಕ ಆದಿಯಲ್ಲಿ ಬಹಳ ಸುಂದರವಾಗಿದೆ. ಮಧ್ಯದಿಂದ ದೇಹ ಭಾನಕ್ಕೆ ವಶಭೂತವಾಗುವ ಈ ಮನಸ್ಸಿನ ಎದುರು ಈ ಡ್ರಾಮಾದ ಎಲ್ಲ ದೃಶ್ಯಗಳು ವಿಪರೀತ, ಶಾಂತಿಯ ವಿರುದ್ಧ, ಮನಸ್ಸಿನ ಸಂತೋಷದ ವಿರುದ್ಧ, ಮನಸ್ಸಿನ ಸಂಪನ್ನತೆಯ ವಿರುದ್ಧ ದೃಶ್ಯಗಳು ಕಾಣುವ ಕಾರಣದಿಂದ ಈ ಎಲ್ಲ ನಾಟಕದ ದೃಶ್ಯಗಳನ್ನು ನಿಜ ಅಂದ್ಕೊಂಡು ಇಲ್ಲಿವರೆಗೆ ಹೊರೆಯ
ಚಿಂತೆಯ, ದುಃಖದ ಅನುಭವ ಮಾಡುತ್ತಿದ್ದೆ. ಈಗ ನನಗೆ ಅರ್ಥವಾಗಿದೆ, ನಾನು ನಿರಾಕಾರಾತ್ಮ. ಈ ಎಲ್ಲ ದೃಶ್ಯಗಳಿಂದ, ಇಲ್ಲಿ ಆಗುವ ಲಾಭ ಹಾನಿಗಳಿಂದಲೂ ನಾನು ಸದಾ ಪರೆ, ಸದಾ ನಿಶ್ಚಿಂತವಾಗಿರುವೆ. ಇದೇ ನನ್ನ ಮೂಲ ಸತ್ಯ, ಇದೇ ನನ್ನ ನಿಶ್ಚಯವೂ ಕೂಡ ಆಗಿದೆ. ಓಂ ಶಾಂತಿ.